ನೀರು ಕೊಡ್ತಾ ಇಲ್ಲ. ಮುಂಗಾರು ಮಳೆಯಿಂದಾಗಿ ನಮ್ಮ ಬೆಳೆಯೂ ಲಾಸ್ ಆಗಿದೆ. ಹಿಂಗಾರು ಬೆಳೆಗಾಗಿ ನೀರು ಕೊಡ್ರಿ ಸರ್. ನಾವು ಸಾಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 10th ಪಾಸ್ ಹಾಕಿನೆಂದು 100 ನನಗೆ ನಂಬಿಕೆ ಇದೆ. ನಾನು ಮುಂದೆ ಸಾಲಿಗೆ ಹೋಗಬೇಕಾದ್ರೂ ನಮಗೆ ದುಡ್ಡು ಬೇಕು. ನಮಗೆ ನೀವು ನೀರು ಕೊಡಬೇಕಂದ್ರೆ ನಾವು ಹೇಗೆ ಸರಿಸಬೇಕು ಸರ್? ಹಾಗೂ ನಮ್ಮ ಅಪ್ಪಂದಿರು ತುಂಬಾ ಬಡವರು ಹಾಗೂ ರೈತರು. ನಮಗೆ ಹಿಂಗಾರು ಮಳೆಗಾಗಿ ನೀರು ಕೊಡ್ರಿ ಸರ್. ಹೊಲ ಗದ್ದೆಗಳು ನೀರಿಗೆ ಬಂದು ಒಣಗುತ್ತಿದ್ದವು. ಈಗ ನೀವು ನೀರು ಕೊಡಲಿದ್ದರೆ ಅವು ಎಲ್ಲವೂ ಒಣಗುತ್ತವೆ. ಕೈ ಬಂದು ತುತ್ತು ಬಾಯಿಗೆ ಬರಲಾಗುತ್ತದೆ ಸರ್. ಕಂಪನಿಗಳಿಗೆ ನೀರು ಕೊಟ್ಟರೆ ಅವು ನಿಮಗೆ ಊಟ ಹೊಟ್ಟೆ ತುಂಬಿಸುವುದಿಲ್ಲ ಹಾಗೂ ಅನ್ನನೂ ಕೊಡೋದಿಲ್ಲ. ನಮ್ಮ ರೈತರಿಗೆ ನೀರು ಕೊಟ್ಟರೆ ನಿಮ್ಮ ಹೊಟ್ಟೆ ತುಂಬುತ್ತಿದೆ ಸರ್. ಕಂಪನಿಗೆ ನೀವ್ ಏನ್ ಕೊಡ್ತೀರಿ ಹೇಳ್ರಿ? ಒಂದ್ ಸ್ವಲ್ಪ ಏನೋ ಒಂದು ಪ್ಲಾಸ್ಟಿಕ್ ಗಡ್ಡಿ ಏನೋ ಬರ್ತೀರ ತಯಾರು ಮಾಡ್ತಾರೆ. ಅದೇ ಗದ್ದೆ ಇದಕ್ಕೂ ಕೊಟ್ರೆ ನೀವು ಹೊಟ್ಟೆ ತುಂಬುತ್ತೆ ಸರ್. ರೊಟ್ಟಿ ಅನ್ನ ಎಲ್ಲ ತರಹದ ಪದಾರ್ಥಗಳು ಬೆಳೆಯುತ್ತವೆ. ನಾವು ಬಡವರು, ನಮ್ಮ ತಂದೆಯರು ಬಡವರು. ಅವರಿಗೆ ನೀರು ಕೊಡದಿದ್ದರೆ ಹೇಗೆ ಸರ್? ಕೈಗೆ ಬಂದು ತುತ್ತು ಬಾಯಿಗೆ ಬರಲಾಗುತ್ತದೆ. ಕರಿತಾವ ನೀರು ಕೊಡ್ಲಿಲ್ಲ. ಹೊಲ ಗದ್ದೆಗಳು ಒಣಗಿ ಹೊಂಟಿವೆ ಸರ್. ಏನ್ ಮಾಲ ಸೂಲ ಮಾಡಿ ಗೊಬ್ಬರ ಎಣ್ಣೆ ಹಾಕಿದ್ರೆ ನೀವು ನೀರು ಕೊಡ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಸರ್? ನಮ್ಮ ರೈತರಿಗೆ ನಷ್ಟ. ನಮ್ಮ ರೈತರಿಗೆ ನೀರು ಕೊಡದಿದ್ದರೆ ನಷ್ಟವಾಗುತ್ತದೆ. ದೇಶಕ್ಕೆ ಅನ್ನ ಇಲ್ಲದಂತ ಆಗುತ್ತದೆ ಸರ್. ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿನಿ ಅಮೃತ ಅವರು ಕೂಡ, ಅನ್ನಪೂರ್ಣ ಅವರು, ಸುವರ್ಣ ಅವರು, ಯಾಕಂದ್ರೆ ಅವರಿಗೆ ನೋವಾದ, ಅವರೆಲ್ಲರೂ ಕೂಡ ರೈತರ ಮಕ್ಕಳದಾರ. ಇವತ್ತ 10ನೇ ತರಗತಿಯಿಂದ ಮುಂದೆ ಕಾಲೇಜು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದ. ಒಳ್ಳೆ ಉನ್ನತ ಶಿಕ್ಷಣ ಸಿಗಬೇಕು. ಅದಕ್ಕ ನೋವಿನಿಂದ ವಿದ್ಯಾರ್ಥಿನಿ ಇವತ್ತ ಈ ಹೋರಾಟಕ್ಕೆ ಬೆಂಬಲ ಕೊಡಕ್ ಬಂದಿರ್ತಾವೆ. ಜೋರಾಗಿ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವಿಸಬೇಕು. ಯಾಕೆ ಈ ವಿದ್ಯಾರ್ಥಿಗಳಿಗೆ ಕೃಷಿ ಬಗ್ಗೆ ನೀವು ಕೂಡ, ನಿಮ್ಮ ತಂದೆ, ನಿಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಈ ಒಂದು ಕೃಷಿಯಲ್ಲಿ ಇರ್ತಕ್ಕಂಥ ಎಲ್ಲ ಕುಟುಂಬ ವರ್ಗದವರು, ಕೃಷಿಯ ಕುಟುಂಬ ವರ್ಗದವರು ದಯವಿಟ್ಟು ಇವತ್ತ ಸಣ್ಣ ಮಕ್ಕಳಿಂದ ನೀರಾವರಿ ಇಲಾಖೆ ಪಾಠ ಹೇಳಿಸ್ಕೊಂತದಪ್ಪ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಅಂತಕ್ಕಂಥದ್ದು. ಇವತ್ತು ಸರ್ಕಾರಕ್ಕೂ ಕೂಡ ಇವತ್ತು ನಾಚಿಕೆ ಆಗಬೇಕು. ಅದಕ್ಕ ದಯವಿಟ್ಟು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ಬೇಕು. ಈ ಕಡೆ ಬಂದು ತಾವು ಕೂಡ ಒಂದು 5 ನಿಮಿಷ ಬೆಂಬಲ ಕೊಟ್ಟು ಹೋಗ್ರಿ. ಯಾಕಂದ್ರೆ ನಿಮ್ಮನ್ನು ಕೂಡ ಶಿಕ್ಷಣ ಇನ್ನೂ ಕೂಡ ಹೆಚ್ಚಿನ ಈ ಭಾಗದಲ್ಲಿ ಸಾಕಷ್ಟು ನಾವು ಏನು ಯಾದಗಿರಿ ಜಿಲ್ಲೆಯಲ್ಲಿ 30ನೇ ಕೊನೆ ಸ್ಥಾನ ಅಣೆಪಟ್ಟಿಯನ್ನು ಒತ್ತಿರ್ತಕ್ಕಂಥದ್ದು, ಹಿಂದುಳಿದಿರ್ತಕ್ಕಂಥ ಯಾದಗಿರಿ ಜಿಲ್ಲೆ ಶಿಕ್ಷಣದಲ್ಲಿ ಅಣೆಪಟ್ಟಿಯನ್ನು ಒತ್ತಿರ್ತಕ್ಕಂಥದ್ದು. ಅದಕ್ಕ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯನೂ ಕೂಡ ಇವತ್ತು ಈ ನೀರಿನಲ್ಲಿ ಆದ ಅಂತಕ್ಕಂಥ ಈ ಒಂದು ಮೆಸೇಜ್ ಅನ್ನು ಇವತ್ತು ಸರ್ಕಾರ ಕೊಡ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಎಲ್ಲ ನಾವು ರೈತರು ಕೂಡ ಒಂದಾಗಬೇಕು. ನಮ್ಮ ಸೋಮನಗೌಡರು ಆಗಲೇ ಹೋರಾಟವನ್ನ, ವಿಚಾರವನ್ನ ಮುಂದುವರಿಸಬೇಕಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಬರ್ರಿ, ಸ್ವಲ್ಪ ನಮ್ಮ ಟಿಫನ್ ಆಗಿಲ್ಲ, ಮಾಡ್ಕೊಂಡು ಬರ್ತೀವಿ ಒಂದು 5 ನಿಮಿಷ.